ಇಷ್ಟು ದಿನ ಕಷ್ಟದಲ್ಲಿದ್ವಿ, ಅದಕ್ಕೆ ಉಂಗುರ ಅಡ ಇಟ್ಟಿದ್ವಿ. ಆದರೆ ಈಗ ದೇವಸ್ಥಾನಕ್ಕೆ ಬಂದಾಗಿಂದ ನನಗನ್ನಿಸ್ತಾ ಇದೆ ನಮ್ಗೆ ಒಳ್ಳೆ ಟೈಮ್ ಶುರುವಾಗ್ತಿದೆ ಅಂತ. ದೇವಸ್ಥಾನ ನಂದಿತ್ತವ್ರೆ, ಮೆಲ್ಗೆ ಮೆಲ್ಗೆ. ನೀವು ಉಂಗುರ ಕದ್ದಿದ್ದ ವಿಚಾರ ನನಗೆ ಗೊತ್ತಾಗಿ ಎಲ್ಲರೂ ಅದನ್ನು ಹುಡುಕ್ತಿದ್ದ ಟೈಮ್ ನೋಡಿಕೊಂಡು ನಾನೇ ತಗೊಂಡೋಗಿ ಒಡವೆ ಪೆಟ್ಟಿಗೆ ಪಕ್ಕ ಇಟ್ಟೆ. ಈಗ ನನ್ನ ಕೈಯಲ್ಲಿರೋದು ಮಾವನ ಉಂಗುರ, ದೇವ್ರ ಮುಂದೆ ಇರೋದು ಅತ್ತೆದು. ವಾವಾ, ನಿಮ್ಮಿಂದ ಎಂಥ ಒಳ್ಳೆ ಕೆಲಸ ಆಯಿತು ನಂದಿತ್ತವ್ರೆ. ಆದರೆ ಒಂದಂತೂ ನಿಜ, ರಾಮು ಅವ್ರಿಗೆ ಅತ್ತೆ ಉಂಗುರ ಸಿಕ್ಕಿದೆ ಅಂತಾದರೆ ಅತ್ತೆ ಇನ್ನೂ ಬದುಕಿದ್ದಾರೆ. ಸೂಚನೆ ಕೊಟ್ಟೆ ದೇವ್ರೆ, ಇದು ಪಾರ್ವತಿ ಇನ್ನೂ ಬದುಕಿದಾಳೆ ಅನ್ನೋ ಸೂಚನೆನಾ? ಅವ್ರನ್ನ ಹುಡುಕಿ ನೀವು ದೊಡ್ಡ ಮನೆಗೆ ಕೆಟ್ಟದ್ದು ಮಾಡಬೇಕು ಅಂದ್ಕೊಂಡಿರೋದನ್ನೆಲ್ಲ ನಾನು ತಡಿತೀನಿ. ಹೋಗಿ ಜವಾಬ್ದಾರಿ ಸೊಸೆಯಾಗಿ ಪೂಜೆ ಮೇಲೆ ಗಮನ ಕೊಡಿ. ನಾನು ಅವನ್ನ ನೋಡೋಂಗೆ ಮಾಡು, ನೋಡೋಂಗೆ ಮಾಡಪ್ಪ. ಯಾಕಿಷ್ಟೊತ್ತು? ಅಯ್ಯೋ ನಮ್ಮರೆ, ಅದು ಹೊಸಿ ಕೆಲಸ ಇತ್ತು. ಓಂ ಹಿರಣ್ಯಪಾತ್ರಮದೋ ಪೂರ್ಣಂದದಾತೆ ಮದವ್ಯಾಸಾನೇತೆ ಏಕದಾ ಬ್ರಹ್ಮಣೋಪಹರತೆ. ನಮ್ಮರೆ ನೋಡಿದ್ರ, ಪೂಜೆ ಟೈಮಿಗೆ ಸರಿಯಾಗಿ ಬಂದೆ. ನಮ್ಮರೆ ದೇವಸ್ಥಾನ ನಮ್ಮರೆ ಅಪ್ಪಯ್ಯ ಏಟ್ ಸಂದ ಕಾಣ್ತವ್ರಲ್ವಾ? ಅಮ್ಮ ಅಲ್ಲವರಲ್ಲ, ಅವರಯ್ಯ ನಮ್ಮಪ್ಪಯ್ಯ. ಏಕದಾ ಬ್ರಹ್ಮಣೋಪಹರತೆ ಏಕದೈವ ಯಜಮಾನ ಆಯುಸ್ತೇಜೋ ದದಾತೆ. ಶ್ರೀರಾಮ ರಾಮ ರಾಮೇತಿ
ರಾಮೂರೇ, ನಿಮ್ಗೊಂದು ಸರ್ಪ್ರೈಸ್. ಏನು? ಗೆಸ್ ಮಾಡಿ. ಅಮ್ಮೋರೆ, ಆಮೇಲೆ ಹೋಗ್ಬಿಟ್ಟು ಅಪ್ಪ ಇನ್ನು ಮಾತ್ಗೀತ ಆಡಿಸ್ಬಿಟ್ಟಿರ. ಯೋಚನೆ ಮಾಡಿ ರಾಮೂರೇ. ಟಂಟಡಾನ್. ಉಂಗ್ರ ಹೇಗೆ, ನೀವು ಸರ್ಪ್ರೈಸ್ ಕೊಟ್ಟಂಗೆ ನಾನು ಕೊಟ್ಟೆ ಅಲ್ವಾ? ಅಲ್ಲ ನಮ್ಮರೆ, ನೀವೇ ಹೋಗ್ಬಿಟ್ಟು ಅಡ ಮಡಗಿದ್ನ ಬಿಡಿಸ್ಕೊ ಬಂದ್ರ. ಅಲ್ಲ, ಆಟೋದು ಡೆಲ್ಲಿಂದ ಬಂತು. ಪಾಠ ಮಾಡಿದ್ನಲ್ಲ. ಸಾಹೇಬ್ರೆ, ದೇವರ ಸನ್ನಿಧಿಲೇ ಉಂಗುರ ಧರಿಸ್ಕೊಳ್ಳಿ. ಪಾರ್ವತಮ್ಮನವ್ರ ಮದುವೆ ಆಗಿದ್ದ ಜಾಗ ಇದು, ಧರಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ಅಮ್ಮ, ಯಾಕಂಗೆ ನೋಡ್ತಾ ಇದ್ದೀರಿ? ಉಂಗ್ರ ನೀವು ಹಾಕತ್ತೀರಾ? ಅದಕ್ಕೇನಂತೆ, ತಕೊಳ್ಳಿ. ಅಯ್ಯೋ, ತಕೊಳ್ಳಿ ತಕೊಳ್ಳಿ. ಅಮ್ಮ, ಬಿರ್ನೆ ಬನ್ನಿ. ಆಮೇಲೆ ಅಪ್ಪ ಏನೋ ಯಾರಾದ್ರೂ ನೋಡ್ಬಿಡ್ತಾರೆ. ಬಿರ್ನೆ ಬನ್ನಿ. ಅಣ್ಣ, ಎಲ್ಲೋ ಇದ್ದಿದ್ದೀರಾ? ಮಂಜ, ನಾವು ಹೊಂಟ್ವಿಕಲ್ಲ. ಹೌದಾ? ಕೈ ಬಂದ್ರಲ್ಲ? ಲೇ, ನೀವೆಲ್ಲಿಗೆ? ನೀನೆಲ್ಗೋ ಅಲ್ಲೇ. ಹಾಂ. ಲೇ, ಅರ್ಥ ಮಾಡ್ಕೊಳ್ರಲ್ಲ. ಅಣ್ಣ, ನೀನು ಹೊಸಿ ನಮ್ಮನ್ನೂ ಅರ್ಥ ಮಾಡ್ಕೋ. ನೀನು ಇಲ್ಲದೆ ನನ್ನಿಂದ ಆ ಊರ್ನಾಗಿರೋಕೆ ಹಾಕಿಲ್ಲ. ನಾನು ನಿನ್ನ ಜೊತೆಗೆ ಬರ್ತೀನಿ ಆಟೆಗೆ. ನನ್ನಿಂದ ಏನು ಕೇಮ ಆಯಿತು ನಾನು ಅದು ಮಾಡ್ಕೊಂಡಿರ್ತೀನಿ. ನೀವು ಊಟ ಹಾಕ್ತೀನಿ ಅಂದ್ರೂ ಪರವಾಗಿಲ್ಲ ಅಣ್ಣ, ನಾನು ನಿನ್ನ ಜೊತೆಗಿರ್ಬೇಕು ಆಟೆ. ಲೇ ಮಂಜ, ನೀನು ನನ್ನ ಜೊತೆಗೆ ಬಂದ್ಬಿಟ್ರೆ ದೊಡ್ಡ ಮನೆನ, ಅಪ್ಪಯ್ಯನ, ಶಾರದವ್ವನ್ನ ಎಲ್ರೂ ನೋಡ್ಕೊಳ್ಳೋರು ಯಾರಲ್ಲ? ನೋಡು, ನಾನು ಇಲ್ಲೇ ಪಕ್ಕದಲ್ಲೇ ಅವನೇ. ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ದಾಗ ಹಂಗೆ ಪುರ್ರಂತ ಆರ್ಕ ಬಂದ್ಬಿಡ್ತೀನಿ. ನೀನು ಊರಾಗೆ ಇರಬೇಕು ಕಲ್ಲ. ಆದರೆ ನೀನು ದಮ್ಮಯ್ಯ ಅಂತೀನಿ. ಹೋಗ್ಬೇಕಾರೆ ಹಠ ಮಾಡಬೇಡ. ಆಮ್ಯಾಕೆ ನನಗೆ ತಡ್ಕೊಳಕ್ಕಾಗಿಲ್ಲ. ಹಿಂಗ್ಯಾಕೆ ಮಾಡ್ತೀರಾ ಅಮ್ಮಣ್ಣು? ಯಾರಿಗೂ ಕಣ್ಣು ಬದುಕಬೇಕು ಅಂತ ಏನು ನಿನ್ನ ನಟ? ಈಗೇನು ಕೇಳಬೇಡಿ. ನಾನು ಇಲ್ಲಿಗೆ ಬಂದಿದ್ದ ದಿವಸ ನಿಮ್ಮನ್ನು ಬಿಟ್ಟು ದೊಡ್ಡ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಹಂಗಂತ ಆಣೆ ಮಾಡಿ. ಆಗಕ್ಕಿಲ್ಲ. ಲೇ, ನನ್ನ ಮಾತು ಕೇಳ್ತೀರಾ ಇಲ್ವಾ? ಆಣೆ ಮಾಡಿ. ಕರ್ಮ, ಪೂಜೆನೇ ಆಗ್ಬಾರ್ದು ಅಂತ ನಾನು ಅನ್ಕೊಂಡಿದ್ರೆ ಆ ಟೀಚರ್ ಎಲ್ಲಿದ್ಲೋ ಏನು, ಇಲ್ಲಿಗೆ ಬಂದು ನಮ್ಮನ್ನೇ ದಡ್ಡನಾಗಿ ಮಾಡಿ ಹೊಟ್ಟೋದ್ಲು. ಎಲ್ಲ ಆಗಿದ್ದು ನಿನ್ನಿಂದ. ಕರ್ಮ,
ಎಲ್ಲಿ ಹಾಳಾಗೋಗಿದ್ದಾಳೋ ಏನೋ, ಹೊಟ್ಟೋಗಿರ್ತಾಳೆ. ಈ ನಂದಿತಾ ಏನಾದರೂ ಮಾಡಬಹುದು ಅನ್ನೋ ಭಯದಲ್ಲೇ ಇಲ್ಲಿಂದ ಹೊರಟೋಗಿರ್ತಾಳೆ. ಸಣ್ಣ ಪುಟ್ಟ ಅಡಚಣೆ ನಡೆದ್ರು ಪೂಜೆ ನಿರ್ವಿಘ್ನವಾಗಿ ನಡೀತು. ನೀವು ಮನಸ್ಸಲ್ಲಿ ಅಂದ್ಕೊಂಡಿರೋ ಕಾರ್ಯ ಎಲ್ಲ ನೆರವೇರುತ್ತೆ. ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಅಷ್ಟಾದರೆ ಸಾಕು ಗುರುಗಳೇ. ನಂದಿತಾ, ಯಾರನ್ನಮ್ಮ ನೋಡ್ತಾ ಇದೀಯಾ? ಅದು ನಿಮ್ಗೋಸ್ಕರನೇ ಕಾಯ್ತಿದೆ ಮಾವ. ಬನ್ನಿ ಹೋಗೋಣ. ಸರಿ. ಇದು ನಮ್ಮ ರಾಮಂದಲ್ವಾ? ಸದಕ ಇದು ನಮ್ಮ ರಾಮಂದಲ್ವಾ? ಹೌದು ಸಾಹೇಬ್ರೆ, ಇದು ನಮ್ಮ ರಾಮಂದೆ. ಏನ್ರಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಯಾರಿಗೂ ಹೇಳಕ್ಕಿಲ್ಲ ಅಂತ ಆಣೆ ಮಾಡಿ. ಅಯ್ಯೋ, ನಾನು ಮರ್ತೇ ಹೋಗಿದ್ದೆ. ಏನಾಯ್ತು ರಾಮೋರೆ? ನಮ್ಮರೆ, ನಾನು ಕುಸ್ತಿಗೆ ಹೆಸರು ಬರೆಸ್ಬಿಟ್ಟು ಬಂದೀವ್ನಿ. ಏನು? ಆದ್ರೆ ಅಪ್ಪಯ್ಯ ಇಲ್ಲಿಗೆ ಬರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಯ್ಯೋ, ಮತ್ತೀಗ ಏನು ಮಾಡೋದು ರಾಮೋರೆ? ಇನ್ನೇನು ಮಾಡೋದು, ಹೋಗ್ಬಿಟ್ಟು ಹೆಸರು ತೆಗೆದ್ಬಿಟ್ಟು ಬರ್ತೀನಿ. ಅಣ್ಣ, ಏನು ಆಟ ಆಡ್ತಿದ್ಯಾ? ಪಂದ್ಯಕ್ಕೆ ಹೆಸರು ಕೊಟ್ಮೇಲೆ ತೆಗಿಸ್ಬಾರ್ದು ನೀನೇ ಹೇಳ್ತಿರ್ತೀಯಾ? ಲೇ ದಡ್ಡ, ನಾನು ಆ ಕಾಡೆ ಕೇಳಿದ್ರೆ ಎಲ್ರಿಗೂ ಗೊತ್ತಾಯ್ತದೆ. ಗೊತ್ತಾಲಿ ಬಾ. ಗೊತ್ತಾಲಿ. ಗೊತ್ತಾಗ್ಲಿ. ಲೇ ಬಡ್ಡೆ ತವ, ನನ್ನ ಕಷ್ಟ ನನಗೆ. ನಮ್ಮರೆ, ನೀವು ಇಲ್ಲೇ ರೀ, ನಾನು ಹೋಗ್ಬಿಟ್ಟು ಹೆಸರು ತೆಗೆಸ್ಬಿಟ್ಟು ಬರ್ತೀನಿ. ಹಾಂ, ಲೇ ಇಲ್ಲೇ ಇರಲ್ಲ. ಅಣ್ಣ ಬೇಡ ಅಣ್ಣ, ರಾಮಣ್ಣ ಅಣ್ಣ. ರಾಮಂದೆ, ಇದು ಖಂಡಿತ ನಮ್ಮ ರಾಮಂದೆ. ಹೌದು ಸಾಹೇಬ್ರೆ, ಕಳೆದೋಗಿರೋ ಉಂಗ್ರ ಸಿಕ್ದಾಗ್ಲೇ ನಂಗೆ ಯಾಕೋ ರಾಮನ ಮೆಕ್ಕೆ ಸಂಶಯ ಬಂತು. ನಮ್ಮ ರಾಮ ಇಲ್ಲೇ ಇಲ್ಲ ಅವನೇ ಅಂತ ನಂಗೆ ಅನ್ನಿಸ್ತೈತೆ. ಶಾರದಕ್ಕ, ಯಾಕೆ ಸುಮ್ಮನೆ ಮಾವನ ಮನ್ಸಿಗೆ ನೋವು ಮಾಡ್ತೀರಾ? ಅಲ್ಲ ಮಾವ, ಇಂಥ ಡಾಲರ್ನ ಅದೆಷ್ಟು ಜನ ಹಾಕೊಂಡಿರ್ತಾರೋ ಏನೋ, ದಾರ ಕಟ್ಟಾಗಿ ಇಲ್ಲಿ ಬಿದ್ದಿರುತ್ತೆ ಅಷ್ಟೇ. ಅಲ್ಲ ಮಾವ, ರಾಮು ಬಾವ ಈ ದೇವಸ್ಥಾನಕ್ಕೆ ಯಾಕೆ ಬರ್ತಾರೆ ಹೇಳಿ? ಅಲ್ವೇನೆ? ಹೌದು. ಬನ್ನಿ ಮಾವ, ನಾವಿನ್ ಹೊರಡೋಣ. ಹಾಂ ಹಾಂ. ಅಣ್ಣ, ಲೇ, ನಿಮ್ಮ ವೇಸ್ದವರು ಆಗಲೇ ಹೊಂಟೋದ್ರು, ಹೋಗಿ ನೋಡಪ್ಪ. ಅಲ್ಲ ಅದು ರಂಗಣ ರಂಗಣ ಅಣ್ಣ ಅಣ್ಣ, ನಾನು ರಾಮ. ಏನ್ ರಮಣ ವೇಷ ಇದು? ಅಣ್ಣ ಅದಿರ್ಲಿ, ನನಗೆ ಕುಸ್ತಿ ಆಡೋಕೆ ಆಗ್ತಿಲ್ಲ.
ಹ್ಞೂ ಮತ್ತೆ ಹಿಂಗೆಲ್ಲ ವೇಷ ಹಾಕ್ಕೊಂಡು ಕುಸ್ತಿ ಆಡೋಕ್ಕಾಯ್ತದ? ಹೋಗಿ ಬೇಗ ರೆಡಿಯಾಗಿ, ಮೊದಲನೇ ಕರೆ ಕರೆದಾಯ್ತು. ಅಣ್ಣ ನಾನು ಕುಸ್ತಿ ಆಡೋಕೆ ಹಾಕಿಲ್ಲ ಅಂದಿದ್ದು ಈ ವೇಷದಿಂದ ಅಲ್ಲ. ನನಗೆ ಕುಸ್ತಿ ಆಡೋಕೆ ಇಷ್ಟ ಇಲ್ಲ. ಏನು? ಹ್ಞೂ ಅಣ್ಣ, ಅದಕ್ಕೆ ನನ್ನ ಹೆಸರು ಬಿರ್ನಿ ತೆಗ್ಸಾಕ್ಬಿಡಿ, ನಾನು ಕುಸ್ತಿ ಮಾಡೋಕ್ಕಿಲ್ಲ. ಹಾಂ, ಏನು ಆಟ ಆಡ್ತಾ ಇದ್ದೀರಾ? ಇವಾಗ ಹೆಸರು ಹಂಗೆಲ್ಲ ತೆಗ್ಸಕ್ಕೆ ಹಾಕಿಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲ ಹೊಂಟೋಯ್ತದೆ. ಹೆಸರು ಮೊದಲನೇ ಕರೆ ಕೂಗ್ತಾವ್ರೆ, ನಡ್ರಿ ಬೇಗ. ಅಣ್ಣ ಇಲ್ಲ ಅಣ್ಣ, ನಾನು ತಮಾಷೆ ಮಾಡ್ತಿಲ್ಲ, ದಿಟ್ಟುವಲ್ಲಿ ಹೇಳ್ತೀವಿ. ನಂಗೆ ಕುಸ್ತಿ ಮಾಡೋಕೆ ಹಾಕಿಲ್ಲ. ನಿಮ್ಮ ದಮ್ಮಯ್ಯ ಅಂತೀನಿ, ಹೆಸರು ತೆಗ್ಸಾಕ್ಬಿಡೋಣ ಪ್ಲೀಸ್ ಅಣ್ಣ. ಎಲ್ರಿಗೂ ಅರ್ಥ ಆಗೈತೆ ತಾನೇ? ಇವತ್ತು ಕುಸ್ತಿ ಆಕಾರದಲ್ಲಿ ಪಂದ್ಯ ಆಡಿ ಗೆದ್ದು ಪದಕ ಹೊಡ್ಕೊಂಡೋಗೋರು ಯಾವ ಗಲ್ಡಿ ಮನೆಯವರು? ಹಾ, ಇದೇ ಉರ್ಪು, ಇದೇ ಹುಮ್ಮಸ್ಸು. ಪಂದ್ಯ ಮುಗಿಯ ಗಂಟ ನಿಮ್ಮಲ್ಲಿ ಹಿಂಗೆ ಇರಬೇಕು ಏನೋ. ಇನ್ನೊಂದು ಮುಖ್ಯವಾದ ವಿಷಯ, ಎಲ್ಲರ ಮನಸ್ಸಿನಲ್ಲೂ ಗೆಪ್ತಿ ಮಡಿಕಳಿ. ಪಂದ್ಯ ಮುಗಿಯ ಗಂಟ ಬೇರೆ ಗಲ್ಡಿ ಪೈಲ್ವಾನ್ರ ಹತ್ರ ಆಗಲಿ, ಪಂದ್ಯ ನೋಡೋಕೆ ಬರೋ ಜನರ ಹತ್ರ ಆಗಲಿ ನೀವ್ಯಾರು ಮಾತಾಡಬಾರ್ದು. ಇಲ್ಲಿಗೆ ಬರೋ ಜನ ಜೂಜಾಡಕ್ಕೆ ಅಂತಾನೆ ಬರ್ತಾರೆ. ಕೆಲವರು ನಿಮ್ಮೆಲ್ರಿಗೂ ಬೆಲೆ ಕಟ್ತಾರೆ ಕಲ, ಹುಷಾರಾಗಿರ್ಬೇಕು ಏನೋ. ನಿಮ್ಮೆಲ್ಲರ ಮನಸ್ಸಿನಲ್ಲಿ ಏನಿರಬೇಕು, ಇವತ್ತು ನಾವು ಪಂದ್ಯ ಆಡಬೇಕು, ಗೆಲ್ಲಬೇಕು, ಪದಕ ಗೆದ್ಕೊಂಡು ಊರಿಗೆ ಹೋಗ್ಬೇಕು ಅನ್ನೋದು ಮಾತ್ರ ನಿಮ್ಮ ಮನಸ್ಸಿನಲ್ಲಿರಲಿ. ಒಂದು ನಿಮಿಷ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ, ಶ್ರೀರಾಮದೂತ ಕೃಪಾ ಸಿಂಧುಂ ಮತ್ಕಾರ್ಯಂ ಸಾಧಯ ಪ್ರಭೋ. ಜೈ ಜೈ. ಬರ್ರಿ. Hey, Angela!